ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಗುರುವಾರ. ಇವಾಗ ಟೈಮ್ ನೋಡ್ತಿರ್ಬೋದು 6:35 ಆಗಿದೆ. ನಾನು ಕರೆಕ್ಟಾಗಿ 6:15 ಬಿಡಬೇಕು ಅಂದ್ಕೊಂಡೆ. ನೋಡಿದ್ರೆ ಟೈಮ್ ಆಗೋಯಿತು. ನಂದು ಅಂದರೆ ನಾನು ರೆಡಿ ಆದೆ, ಕೌಶಿ ರೆಡಿ ಆಗಬೇಕಷ್ಟೆ. ಅವನೇ ಸ್ವಲ್ಪ ಲೇಟ್ ಮಾಡ್ತಿದ್ದಾನೆ. ಅವ್ನು ಬರಲ್ಲ ಅಂತ ಫಸ್ಟ್ ಅಂದ್ಕೊಂಡಿದ್ದೆ, ಆಮೇಲೆ ನೋಡಿದ್ರೆ ನಾನು ಬರ್ತೀನಿ ಅಂತಂದ. ಸರಿ ಆಯಿತು ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗೋಣ ಅಂತೇಳಿ ನೀನು ಬಟ್ಟೆ ಹಾಕ್ಕೊಳ್ತಿದ್ದಾನೆ. ಬಟ್ಟೆ ಹಾಕ್ಕೊಂಡ್ರೆ ಆಯಿತು, ಹೊರಡೋದಷ್ಟೆ. ಆಗಿಬಿಡುತ್ತೆ 7 ಗಂಟೆ ಹತ್ತತ್ರ, ಆಮೇಲೆ ಹೊರಡೋದು. ಓಕೆ. ಹಾಗೆ ನಾನು ಸೀರೆ ಹಾಕ್ಕೊಂಡಿಲ್ಲ. ಸೀರೆ ಹಾಕ್ಕೊಂಡ್ರೆ ಲೇಟು. ಮತ್ತು ಇನ್ನೊಂದೇನೆಂದರೆ ನಾನು ಸುಮಾರು ಬಸ್ಗಳನ್ನ ಚೇಂಜ್ ಮಾಡಬೇಕು, ಆದ್ದರಿಂದ ನನಗೆ ಡ್ರೆಸ್ಸೇ ಬೆಟರು. ಅದಕ್ಕೆ ಇದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದೇ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು, ಅದಕ್ಕೆ ಇದೇ ಹಾಕ್ಕೊಂಡಿದ್ದೀನಿ. ನೋಡೋಕ್ಕೆ ನಿಮಗೆ ಸ್ವಲ್ಪ ವೀಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ, ರಿಯಲಿ ನೋಡಿದಾಗ ಇದು ಸ್ವಲ್ಪ ಗೋಲ್ಡು ಆ ಥರ ಎಲ್ಲ ಇರೋದ್ರಿಂದ ಮಧ್ಯ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅದಕ್ಕೆ ಇದೇ ಓಕೆ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡು ಓಕೆ. ಹಾಗೆ ಬಂದಮೇಲೆ ಹೊರಡೋದು. ಓಕೆ, ಆಮೇಲೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಬೇಗ ಬಾ. ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಇದ್ದಿದ್ದು ಗೊತ್ತಾ? 5 ಗಂಟೆಗಿದ್ದು ಎಲ್ಲ ರೆಡಿ ಮಾಡಬೇಕು. ಬೆಕ್ಕಿಗೆ ಊಟ ಇರ್ಬೋದು, ಮತ್ತು ಬಟ್ಟೆ ಐರನ್ ಮಾಡೋದು ಎಲ್ಲ ಮಾಡೋದ್ರೊಳಗೆ ಇಷ್ಟೊತ್ತಾಗಿದೆ. ಓಕೆ, ಇಲ್ಲ ಅಂದಿದ್ರೆ ಇನ್ನೂ ಬೇಗ ಹೊರಡ್ಬೋದಿತ್ತು. ಬೆಕ್ಕುಗಳಿಗೆಲ್ಲ ಊಟ ಹಾಕ್ಬೇಕು, ಇದಕ್ಕೆ ಊಟ ಹಾಕಬೇಕು, ಸುಮಾರು ಕೆಲಸಗಳುಂಟು, ಅದರದ್ದೇ ಕೆಲಸಗಳಿರುತ್ತೆ. ಮತ್ತು ಮಾಮೂಂಗೆ ರೈಸ್ ಎಲ್ಲ ಮಾಡಬೇಕು. ಅದೆಲ್ಲ ಮಾಡಿ ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ ರಾತ್ರಿ, ತೋರಿಸ್ತೀನಿ. ಜಾಸ್ತಿ ಮಾಡಿದ್ದೀನಿ. ಅವ್ರ ಆಫೀಸಲ್ಲಿ ಒಬ್ಬರು ಕೊಲೀಗ್ಸ್ ಇದ್ದಾರೆ, ಅವರು ಒಂದು ಸರಿ ತೊಗೊಂಡೋಗಿದ್ದು ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಇದು ಗೊಜ್ಜು ಹುಣಸೆ ಎಣ್ಣೆಲ್ಲ ಹಾಕಿ ಮಾಡುವಂಥದ್ದು, ಇದು ಚೆನ್ನಾಗಿರುತ್ತೆ. ಇನ್ನೊಂದಂದರೆ ಡ್ರೈ ಒಂದು ಮಾಡ್ತೀನಿ, ಅದು ತುಂಬ ಇದಕ್ಕಿಂತ ಚೆನ್ನಾಗಿರುತ್ತೆ. ನನಗೆ ಯಾವಾಗಲೂ ಗೊಜ್ಜಿಗಿನ್ನ ಡ್ರೈನ ತುಂಬ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ಬೆಳ್ಳುಳ್ಳಿ, ಕಡಲೆಬೇಳೆ ಮತ್ತು ಕಡಲೆಬೀಜ ಅದೆಲ್ಲ ಗರ್ಗರಿಯಾಗಿ ಸಿಗುತ್ತೆ. ಈ ಗೊಜ್ಜೊಳಗಡೆ ಏನಾಗ್ಬಿಡುತ್ತೆ ಅಂದರೆ ಒಂಥರ ನೀರೊಳಗಡೆಗೆ ಅಕ್ಕಿ ತಿಂದರೆ ಹೆಂಗಿರುತ್ತೆ ಹಂಗಿರುತ್ತೆ. ಅದಕ್ಕೆ ನನಗೆ ಇದು ಇಷ್ಟ ಆಗಲ್ಲ, ಡ್ರೈ ಇಷ್ಟ. ಓಕೆ, ಆಯಿತಾ? ಆಯ್ತು, ನಡಿಯಪ್ಪ. ಹೊರಟಿದ್ದೀವಿ ಇವಾಗ. ನಾವು ಕೆಂಗೇರಿಗೆ ಬಂದು ಅಲ್ಲಿಂದ ನಾನ್ ಸ್ಟಾಪ್ ಬಸ್ಗಳು ಸಿಗುತ್ತೆ ಮಂಡ್ಯಕ್ಕೆ. ನಾವು ಅದನ್ನು ನೋಡಿದ್ವಿ. ಮಂಡ್ಯಕ್ಕೆ ನಾನ್ ಸ್ಟಾಪ್ ಬಸ್ಗಳು ಬರುತ್ತೆ ತುಂಬ ಕೆಂಗೇರಿಯಲ್ಲಿ, ಆದರೆ ನಮ್ಮ ಟೈಮಿಗೆ ಆ ಬಸ್ಸು ಸಿಕ್ಕಿಲ್ಲ. ಆಮೇಲೆ ಇನ್ನೇನು ಮಾಡೋದು, ನಾರ್ಮಲ್ ಬಸ್ಸೇ ಹತ್ಕೊಂಡು ಹೊರಟ್ವಿ. ಹಾಗೆ ನಾವು ಹೊರಡಬೇಕಾದ್ರೆ ನಿನ್ನೆ ರಾತ್ರಿಯೇ ಮೈನಂಗೆ ಫೋನ್ ಮಾಡಿದೆ, ನಾವು ಮಂಡ್ಯಕ್ಕೆ ಬರ್ತೀವಿ, ಅಲ್ಲಿಂದ ನಿಮ್ಮ ಜೊತೆನೇ ಬರ್ತೀವಿ ಅಂತೇಳಿ. ಸರಿ ಆಯಿತು ಅಂತ ಹೇಳಿದರು. 9 ಗಂಟೆ ಒಳಗಡೆ ನಾವು ಮಂಡ್ಯಕ್ಕೆ ಬರ್ತೀವಿ ಅಂತ ಹೇಳಿದ್ವಿ. ಆದರೆ 9 ಗಂಟೆ ಒಳಗಡೆ ಮಂಡ್ಯಕ್ಕೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂದರೆ ನಮಗೆ ಇಲ್ಲೇ ಲೇಟಾಗೋಯ್ತು, ಅಂದರೆ ಕೆಂಗೇರಿಯಲ್ಲೇ ಲೇಟಾಯಿತು. ಮತ್ತು ಅದು ನಾನ್ ಸ್ಟಾಪ್ ಗಾಡಿಯಲ್ಲ, ಎಲ್ಲ ಕಡೆ ನಿಲ್ಲಿಸ್ಕೊಂಡು ಹೋಗ್ತಾರೆ. ಮತ್ತು ಇನ್ನೊಂದೇನೆಂದರೆ ದಸಪಥ ರೋಡಲ್ಲಿ ಹೋಗೋ ಬಸ್ಗಳೇನೆಂದರೆ ಬೇಗ ಹೋಗ್ತಾನೆ, 1.5 ಅವರಲ್ಲೆಲ್ಲ ಹೋಗ್ತಾನೆ. ಈ ಬಸ್ಸು ತುಂಬ ಎಲ್ಲಂದ್ರಲ್ಲಿ ನಿಲ್ಲಿಸ್ಕೊಂಡು ಹೋಗುವಾಗ ತುಂಬ ಲೇಟಾಯಿತು. ಹಾಗೆ ಇನ್ನೊಂದೇನೆಂದರೆ ನಮಗೆ ಬಸ್ಸಲ್ಲಿ ಸೀಟ್ ಸಿಕ್ಕಿದ್ದು ಹೇಗೆ ಅಂದರೆ ಹಿಂದೆ ಫುಲ್ಲು ಹಿಂದೆ. ಅದು ಹೇಗಾಗ್ತಿತ್ತು ಅಂದರೆ ಹೇಗೆ ಅಂದರೆ ಅದು ಫುಲ್ಲು ಹಿಂದೆ ಕುಲ್ಕೋದು ಫುಲ್ಲು. ನನಗಂತೂ ಮೇಲೋಗಿ ಮತ್ತೆ ಕೆಳಗಡೆ ಸೀಟಲ್ಲಿ ಬಂದು ಕೂರೋದು, ಆ ಥರ ಆಗ್ತಾಯಿತ್ತು ನನಗೆ. ನನಗಂತೂ ಫುಲ್ಲು ನಗು, ಒಂದೊಂದ್ಸರಿ ನಗು ಬರ್ತಿತ್ತು, ಒಂದೊಂದ್ಸರಿ ಯಾವಾಗಲೂ ಅಷ್ಟೇ ಹಿಂದೆ ಕೂತ್ಕೊಂಡ್ರೆ ಅದೇ ಫೀಲ್ ಆಗೋದು. ಆಮೇಲೆ ಕೌಶಿಗೆ ಹೇಳ್ತಾಯಿದ್ದೆ, ಅಪ್ಪ ಇಲ್ಲಿ ನನಗಂತೂ ಇಲ್ಲಿ ಕೂರೋಕ್ಕಾಗ್ತಿಲ್ಲ, ಈ ರಾಮನಗರ ಅಥವಾ ಚನ್ನಪಟ್ಟಣ ಅಲ್ಲೆಲ್ಲಾದರೂ ಖಾಲಿಯಾದ ಜನ ಮುಂದೆ ಹೊಟ್ಟೋಗೋಣ ಅಲ್ಲಿ ಅಂಥೇಳಿ. ಅಂದರೆ ಖಾಲಿ ಇತ್ತು ಬಸ್ಸು, ಆದರೆ ಸೀಟ್ ಇರಲಿಲ್ಲ ಅಷ್ಟೇ, ತುಂಬ ರಶ್ ಏನೂ ಇರಲಿಲ್ಲ. ಆಮೇಲೆ ಚನ್ನಪಟ್ಟಣಕ್ಕೆ ಹೋದ್ಮೇಲೆ ಅಲ್ಲಿ ತುಂಬ ಜನ ಇಳ್ಕೊಂಡ್ರು. ಆಮೇಲೆ ಅಲ್ಲಿ ಖಾಲಿ ಆದಮೇಲೆ ನಾವು ಹಿಂದೆ ಸೀಟಿಂದ ಆಮೇಲೆ ಮುಂದೆ ಸೀಟಿಗೆ ಬಂದು ಕೂತ್ಕೊಂಡ್ವಿ. ಆವಾಗ ನಗು ಅಂದರೆ ನಗು. ಆಮೇಲೆ ಅಲ್ಲಿದ್ದಾಗ ಮೈನಾನೇ ಫೋನ್ ಮಾಡಿದ್ಲು, ಎಲ್ಲಿದ್ದೀರಾ ಅಂತೇಳಿ. ಆಮೇಲೆ ನಾವಂದ್ವಿ ಇವಾಗ ಚನ್ನಪಟ್ಟಣ ಅಂತೇಳಿ.
ಸರಿ ಆಯಿತು, ನೀವು ಬಂದ್ಬಿಟ್ಟು ಫೋನ್ ಮಾಡಿ, ಇಲ್ಲಾಂದರೆ ಆಟೋ ಮಾಡ್ಕೊ ಬಂದ್ಬಿಡಿ ಅಂತ ಹೇಳಿದ್ಲು ಅವಳು. ಸರಿ ಅದೇ ಬೆಸ್ಟು ಬಿಡು, ಯಾಕೆಂದರೆ ನಾವು ಎಷ್ಟು ಗಂಟೆಗೆ ಹೋಗ್ತೀವಿ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ವಲ್ಲ, ಆದ್ದರಿಂದ ಸರಿ ಆಯಿತು ಅಂತೇಳಿ ನಾವು ಮಂಡ್ಯಕ್ಕೆ ಹೋಗ್ಬಿಟ್ಟು, ಮಂಡ್ಯಕ್ಕೆ ಹೋದಾಗ ಎಷ್ಟು ಗಂಟೆ ಗೊತ್ತಾ, 10:30ಗೆ ಹೋಗಿದ್ವಿ. 9 ಗಂಟೆಗೆ ಮಂಡ್ಯಕ್ಕೆ ಬರ್ತೀವಿ ಅಂದವರು, ನಾವು 10:30ಗೆ ಹೋಗಿರೋದು. ಆಮೇಲೆ ಮಂಡ್ಯಕ್ಕೆ ಹೋಗ್ಬಿಟ್ಟು ತಿಂಡಿನೂ ತಿಂದಿಲ್ಲ ನಾವು. ಕೌಶಿ ಹೇಳ್ತಾ ಇದ್ದಮ್ಮ ಅವ್ರು ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಇಲ್ಲೇ 10:30 ಆಗಿದೆ, ಇನ್ನು ತಿಂಡಿ ತಿನ್ಕೊಂಡು ನಾವು ಚೌಟ್ರಿಗೆಲ್ಲ ಹೋಗುವಾಗ ಲೇಟಾಗಿಬಿಡುತ್ತೆ, ಬೇಡ ಬಾ ಅಂತ ಹೇಳಿದೆ. ಚೌಟ್ರಿಗೆ ಹೋಗ್ಬಿಡೋಣ ತಿಂಡಿ ತಿನ್ನೋಕ್ಕೆ ಅಂತೇಳಿ. ಆಮೇಲೆ ನೋಡಿದ್ರೆ ನಾವು ಇಳಿಯೋದಕ್ಕೂ ಆಟೋ ಮಾಡಿಕೊಂಡು ಹೊರಟ್ವಿ. ಆಮೇಲೆ ಚೌಟ್ರಿಗೆ ಹೋದ್ವಿ. ಅದೇ ಚೌಟ್ರಿಗೆ ಹೋಗುವಾಗ ಹೆಂಗಾಯ್ತು ಅಂದರೆ, ಅವರು ಮಧ್ಯಾಹ್ನದ್ದು ಅಂದರೆ ಧಾರೆ ಆದಮೇಲೆ ಏನು ಊಟ ಕೊಡ್ತಾರೆ ಅದನ್ನೇ ಕೊಡ್ತಾಯಿದ್ದೀವಿ, ಊಟ ಮಾಡಿ ಅಂತ ಅಂದರು. ಆಮೇಲೆ ನಾನು ಬೇಡ ಬಿಡು, ಇನ್ನೊಂದು ಹಾಫ್ ಆನ್ ಅವರು, ಇನ್ನೂ ಧಾರೆ ಆಗಿರಲಿಲ್ಲ. ಆದರೆ ಟೈಮು 11 ಗಂಟೆ 10:45 11 ಗಂಟೆ ಆಗಿತ್ತಲ್ವ, ಅದರಿಂದ ಅವರು ತಿಂಡಿ ಬದಲು ಇದನ್ನೇ ಕೊಡ್ತಾಯಿದ್ರು. ಅದಕ್ಕೆ ನಾನು ಬೇಡ, ನಾವು ಒಟ್ಟಿಗೆ ಇನ್ನೊಂದು ಹಾಫ್ ಆನ್ ಅವರು ಧಾರೆ ಆದಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಕೌಶಿನ ಕರ್ಕೊಂಡು ಮತ್ತೆ ಊಟದ ಹಾಲಿಂದ ಎಲ್ಲಿಗೆ ಬಂದ್ವಿ ಅಂದರೆ ಧಾರೆ ನಡೆಯುತ್ತಲ್ಲ ಅಲ್ಲಿಗೆ ಬಂದು ಕೂತ್ಕೊಂಡಿದ್ದು. ಈ ಥರ ಆಗಿತ್ತು ಅವತ್ತು. ಆಮೇಲೆ ನಮಗೆ ಆ ಚೌಟ್ರಿ ಗೊತ್ತಿರಲಿಲ್ಲ. ಆಮೇಲೆ ಇದು ಬಂದು ಯಾವ ರೋಡಲ್ಲಿರೋದು ಅಂದರೆ ಮೇಲ್ಕೋಟೆ ರೋಡು. ಅಲ್ಲಿಂದ ಒಂದು 10 ನಿಮಿಷ 1/4 ಗಂಟೆ ಅಷ್ಟೇ. ನಾನೆಲ್ಲೋ ತುಂಬ ದೂರ ಅಂತ ಅಂದ್ಕೊಬಿಟ್ಟಿದ್ದೆ. ತುಂಬ ದೂರ ಏನೂ ಇರಲಿಲ್ಲ, ಅಲ್ಲೇ ಹತ್ರನೇ. ನಾನು ಆಮೇಲೆ ಆಟೋದವ್ರನ್ನ ಅಂದರೆ ಆ ಆಟೋದವ್ರ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ, ಹತ್ರನೇ ಮೇಡಮ್ ಇಲ್ಲೇ ಇದೆ ಬನ್ನಿ ಅಂತ ಹೇಳಿದ್ರು. ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಚೌಟ್ರಿ, ದೊಡ್ಡದಾಗಿದೆ ಚೌಟ್ರಿ ಅಂತೂ. ಆಮೇಲೆ ನಾವು ಅಲ್ಲಿ ಹೋಗಿ ಆಟೋ ಇಳಿಯೋದಕ್ಕೂ ನಮ್ಮ ನವೀನೇ ಬಂದ. ನಾನೇ ಫೋನ್ ಮಾಡ್ತಾಯಿದ್ದೆ ಕಣೆ, ನೀನೇ ಬಂದ್ಬಿಟ್ಟ ಅಂತಂದ. ಇಳಿದ ತಕ್ಷಣ ಆಟೋ ಸಿಕ್ತು, ಅದಕ್ಕೆ ಬಂದ್ಬಿಟ್ಟೆ. ಆಮೇಲೆ ತಿಂಡಿ ಎಲ್ಲ ಆಯಿತಾ ಅಂದರೆ ಇಲ್ಲ, ಇಲ್ಲೇ ಹೋಗ್ತೀನಿ ತಿಂಡಿ ತಿನ್ನೋದಕ್ಕೆ ಅಂದ್ಬಿಟ್ಟು ಅವ್ನು ಮಾತಾಡ್ಸ್ಕೊಂಡು, ಅವ್ನು ಸ್ವಲ್ಪ ಕೆಲಸ ಇದ್ದೆ ಬರ್ತೀನಿ ಅಂದ್ಬಿಟ್ಟು ಹೋದ. ನಾವು ಚೌಟ್ರಿ ಒಳಗಡೆಗೆ ಹೋದ್ವಿ. ಹೌದು, ಇಲ್ಲ ಇನ್ನೂ ಆಗಿಲ್ಲ ಅನ್ಸುತ್ತೆ. ಬಾ ಅಲ್ಲೋಗೋಣ, ಮೈನಾಂಟಿ ಇಲ್ಲಿರಲ್ಲ, ಹುಡುಗ ಅಷ್ಟೇ ಇರೋದು ಇಲ್ಲಿ. ಕಾಶಿಗೆ ಕರ್ಕೊಬಂದವ್ರೆ, ಕಾಶಿಗೆ ಅಲ್ಲೋಗೋಣ. ಹುಡುಗ ಅಷ್ಟೇ ಇರೋದು, ಇನ್ನೂ ತಾಳಿ ಕಟ್ಟಿಲ್ಲ ಕಣ್ಬಾ. ಕಾಶಿ ಅಂದರೆ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ತಾಳಿ ಕಟ್ಟಿಸೋದು. ಹಾಯ್ ಸುಬಿ. ಬಸ್ಸಲ್ಲಿ ಸೀರೆ ಉಟ್ಕೊಂಡು ಬಂದ್ರೆ ಅಷ್ಟೇ ಕತೆ. ದನದು ಚೆನ್ನಾಗಿ ಕಾಣಿಸ್ತದಕ್ಕಲ್ಲ ನಿನಗೆ. ಅಮ್ಮ ಎಲ್ಲೇ? ಬಾ. ತಿಂಡಿ ಆಯ್ತಾ? ಇದೆಯಾ ತಿಂಡಿ? ಇದೆಯಾ? ತಿಂಡಿಗೆ ಹೋಯ್ತೀವಿ ಇರೋ ನಾನು. ಯಾರು ಬಂದಿದ್ದರು ಮತ್ತೆ? ಎಲ್ಲಿ ಊಟದ ಹಾಲು ಎಲ್ಲಿರೋದು? ಅಜ್ಜಿ ಮಾತಾಡ್ಸ್ಕೊತೀನಿ ನಡಿ. ಸ್ಮೈಲ್. ಫಿಶ್ ಸ್ಮೆಲ್ ಬರ್ತಿಲ್ವಾ? ಇದೇನಾ ತಿಂಡಿ ಹಾಲು? ಬಾ ತಿಂಡಿ ಇದೆ ಕಣ್.
ಮದುವೆ ಆಯಿತು, ತಾಳಿ ಕಟ್ತು ಅಂದ ತಕ್ಷಣ ಮದುವೆ ಆಯಿತು ಅಂತ ಅಲ್ಲಿಗೆ. ಇವಾಗ ತಾಳಿ ಕಟ್ಟಿದ ತಕ್ಷಣನೇ ಎಲ್ಲರೂ ಒಂದಷ್ಟು ಜನ ಊಟಕ್ಕೆಲ್ಲ ಹೊರಟರು. ನಾವು ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗೋಣ ಅಂಥೇಳಿ ಕೂತ್ಕೊಂಡಿದ್ವಿ ಅಷ್ಟೇ. ಆದರೂ ಚೆನ್ನಾಗಿ ಹೊಟ್ಟೆ ಹಸಿತಾ ಇತ್ತು. ಇವಾಗಲೇ ತಿಂದ್ಬಿಟ್ರೆ ಮತ್ತೆ ಹೊಟ್ಟೆ ಹಸಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬೇಗ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ ಅಷ್ಟೇ. ಆದರೆ ಕೌಶಿ ಅಂತೂ ಫುಲ್ಲು ಕೋಪನೆ ಮಾಡ್ಕೊಂಡಿದ್ದ. ಅಮ್ಮ ನಾನು ಹೇಳ್ದೆ ನಿನಗೆ ಅಲ್ಲೇ ತಿನ್ಕೊಂಡು ಬರೋಣ, ಲೇಟಾಗಿ ಬರೋಣ, ಏನಾಗ್ತಿತ್ತು ಏನೇನೋ ಇದು ಮಾಡ್ತಾಯಿದ್ದ ಅವನು. ಏನೋ ಒಂದು ಅರ್ಧ ಗಂಟೆ ಲೇಟ್ ಆಗ್ತಿತ್ತು ತಾನೇ ಅಂತೆಲ್ಲ ಹೇಳ್ತಾಯಿದ್ದ. ನಾನು ದಾರೆಗಿಂತ ಮೊದಲು ಬಂದು ಇರಬೇಕು ಅಂಥೇಳಿ ಬಂದಿದ್ದೆ ಅಷ್ಟೇ, ಇನ್ನೇನಿಲ್ಲ. ಒಂದೊಂದು ಕಡೆ ಇರುತ್ತೆ ಊಟ ಎಲ್ಲ ತಿಂಡಿ, ಧಾರೆ ಟೈಮ್ ಆದ್ರೂ ಇದ್ದರೆ ಹಾಕ್ಕೊಡ್ತಾರೆ. ಇವ್ರು ಊಟನೇ ಹಾಕ್ಕೊಡ್ತೀನಿ ಅಂದ್ರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡಿಬಿಟ್ಟೆ ಅಷ್ಟೇ. ಹಾಗೆ ನೋಡಿ ನಮ್ಮ ಪುಟ್ಟಯ್ಯವ ಫುಲ್ಲು ಎಲ್ಲರನ್ನೂ ಮಾತಾಡಿಸ್ತಿದ್ದಾರೆ. ಯಾಕೆ ಅಂದರೆ ಆ ಊರಿನವರೇ ಅವರು, ಆ ಊರಿನ ಮಗಳು, ಅದಕ್ಕೆ ಅವ್ರಿಗೆ ಎಲ್ಲರೂ ಪರಿಚಯ. ಅದರಿಂದ ಅವರು ಎಲ್ಲರ ಜೊತೆನೂ ಮಾತಾಡ್ತಿರ್ತಾರೆ. ಎಲ್ಲ ಊರಿನವರು ಅಂದರೆ ಗೊತ್ತಲ್ಲ, ಎಲ್ಲರೂ ರಿಲೇಷನ್ನೇ ಆಗಿರ್ತಾರೆ. ಅದರಿಂದ ಎಲ್ಲರ ಜೊತೆ ಮಾತಾಡ್ತಾಯಿದ್ರು. ಹಾಗೆ ನಮ್ಮ ಮೈನವತಿ ಅಂತೂ ಫುಲ್ಲು ಚೆನ್ನಾಗಿ ರೆಡಿಯಾಗಿಬಿಟ್ಟಿದ್ಲು. ಸೀರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಎಂಗೇಜ್ಮೆಂಟಲ್ಲಿ ಸ್ವಲ್ಪ ಲೈಟ್ ಕಲರ್ ಆಗೋಯ್ತು ಸ್ಯಾರಿ. ಅದೇ ಹೇಳ್ತಾಯಿದ್ದೆ, ಡಾರ್ಕ್ ಕಲರ್ ತೊಗೋಬೇಕಿತ್ತು ನೀನು, ಯಾಕೆ ಲೈಟ್ ಕಲರ್ ತೊಗೊಂಡಿದ್ಯಾ ಅಂತೇಳಿ. ಯಾಕೆಂದರೆ ಲೈಟ್ ಕಲರ್ ಅಷ್ಟು ಎದ್ದು ಕಾಣಿಸಲ್ಲ, ಇದು ಪಿಂಕ್ ಕಲರು ಡಾರ್ಕ್ ಇತ್ತು. ಅವಳು ವೈಟ್ಗಿರೋದಕ್ಕೂ ಅದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಹೇಳ್ತಾಯಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಅವಳಿಗೆ ಇದು ಮಾತ್ರ. ಹೌದಾ ಅಂತ ಹೇಳ್ತಾಯಿದ್ಲು. ಆದರೆ ಎಂಗೇಜ್ಮೆಂಟಲ್ಲೂ ಅದು ಚೆನ್ನಾಗಿತ್ತು, ಇಲ್ಲ ಅಂತಲ್ಲ ಸ್ಯಾರಿ, ಆದರೆ ನೋಡೋದಕ್ಕೆ ಡಲ್ ಥರ ಕಾಣಿಸ್ತಾ ಇತ್ತು ಅಷ್ಟೆ. ಓಕೆ. ಹಾಗೆ ಇನ್ನು ಈ ಹುಡುಗರೆಲ್ಲ ಕೌಶಿ, ಇವರು ಧನು, ಇವರೆಲ್ಲ ಕೌಶಿ ಮೊಬೈಲ್ ತೊಗೊಂಡಿದ್ನಲ್ಲ ಹೊಸದು, ಅದನ್ನು ನೋಡಿಕೊಂಡು ಮಾತಾಡ್ತಾಯಿದ್ದಾರೆ. ಯಾವ್ದು ತೊಗೊಂಡೆ ಏನು ಅಂಥೇಳಿ. ನಮ್ಮ ಸ್ವೀಟಿ ಡ್ರೆಸ್ ಬಂದ್ಬಿಟ್ಟು ಪ್ರವೀಣನ ಮನೆ ಗೃಹ ಪ್ರವೇಶದ್ದು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಮರ್ತೋಗ್ಬಿಟ್ಟಿದೆ. ಆವಾಗಲೇ ಅವಳು ತೊಗೊಂಡಿದ್ದು ಗೃಹ ಪ್ರವೇಶಕ್ಕೆ ಅಂತೇಳಿ ತೊಗೊಂಡಿದ್ಲು. ಸ್ವಲ್ಪ ಆಲ್ಟರ್ನೇಟ್ ಮಾಡಿಸಿದ್ದಾಳೆ. ಟೈಟ್ ಇತ್ತು ಅನ್ಸುತ್ತೆ, ಅದನ್ನೆಲ್ಲ ಲೂಸ್ ಮಾಡಿ ಹಾಕಿದ್ದಾಳೆ ಅಷ್ಟೇ. ಈ ಥರ ಡ್ರೆಸ್ಗಳು ಏನು ಅಂದರೆ ಫಂಕ್ಷನ್ಗೆ ಅಂತೇಳಿ ತೊಗೊಂಡಿರ್ತೀವಿ, ಒಂದಿನ ಹಾಕ್ತೀವಿ, ಇನ್ನು 2 ವರ್ಷ ತನಕ ಅದು ಹಾಕೋದಿಲ್ಲ, ಹಾಗೆ ಇದ್ದು ಫುಲ್ಲು ಹಾಳಾಗುತ್ತೆ ಅಷ್ಟೇ. ಪೂರಿ ಭೋಜನ. ಟೈಮ್ ಇವಾಗ 1 ಗಂಟೆ. ನಾವು ಚೌಟ್ರಿಯಿಂದ ಹೊರಗಡೆ ಬಂದು ಕುತ್ಕೊಂಡಿರೋದು. ಇಲ್ಲೊಂದು ಗಣೇಶ ಇಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಅಲ್ಲಿ ಬಂದು ಕೂತಿದ್ದೀವಿ. ಅಲ್ಲಿ ಜನಗಳನ್ನ ನೋಡಿ ನೋಡಿ ತಲೆನೋವು ಬಂದ್ಬಿಟ್ಟಿದೆ. ಅದರಿಂದ ಸ್ವಲ್ಪ ಇಲ್ಲಿ ಕೂರೋಣ ಅಂಥೇಳಿ ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಅದು ನವೀನ ಮತ್ತು ಮೈನ ಇಬ್ಬರು ಬರ್ತಾರೆ. ಅವರು ಊರಿಗೆ ಹೋಗಲ್ಲ, ಮಳವಳ್ಳಿಗೆ, ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬೆಂಗಳೂರಿಗೆ ಬರ್ತಾರೆ. ಅವ್ರ ಜೊತೆ ನಾವು ಹೊರಡೋದು, ಅದಕ್ಕೆ ಇಲ್ಲಿ ಕೂತಿದ್ದೀವಿ. ನೋಡಿ ಇವರಿಬ್ಬರು ಬರ್ತಾರೆ. ಏನು ಮಾಡ್ತಾವ್ರೆ ಎಲ್ಲ? ಸಾಂಕ ಏನು ಹಿಂಗೆ ಆಡ್ತಿದ್ಯಾ? ಫೇಮಸ್ ಆಯ್ತದೆ ನೋಡು. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಇಲ್ಲ, ನಂಗೆ ಬೇರೆ ನಿದ್ದೆ ಬರ್ತಾ ಇದೆ. ರಾತ್ರಿ ಯಾವುದೋ ಮೂವಿ ಹಾಕಿದ್ರಪ್ಪ. ಯಾವುದೋ ಮೂವಿ ಅದು ಖುಷಿ. ರಾತ್ರಿ ನಾವು ಮೂವಿ ನೋಡ್ತಿದ್ವಲ್ಲ, ಅದು ರಾತ್ರಿ ಮೂವಿ ನೋಡ್ತಿದ್ವಿ, ಟ್ರಿಗರ್. ಆ ಮೂವಿ ನೋಡ್ತಾ ಇದ್ವಿ. ಅದೇನು ಫುಲ್ ನೋಡಿಲ್ಲ, ಒಂದು 3/4 ಭಾಗ ಅಷ್ಟೇ ನೋಡಿದ್ದು. 11:30 ತನಕ ನೋಡಿದೆ. ಆಮೇಲೆ ನಿದ್ದೆ, ಮತ್ತು ಬೆಳಿಗ್ಗೆ ಬೇಗ ಹೋಗಬೇಕು ಅಂದ್ಬಿಟ್ಟು ಮಲ್ಕೊಬಿಟ್ವಿ. ಬೆಳಿಗ್ಗೆ 5 ಗಂಟೆಗೆ ಎಚ್ಚರ ಆಯಿತು. 5 ಗಂಟೆಗೆ ಇದ್ದಿರೋದಲ್ವ, ಇವಾಗ ನಿದ್ದೆ ಬರ್ತಾಯಿದೆ.
ಅಲ್ಲಿ ಕುತ್ಕೊಂಡ್ರೆ ಒಂಥರ ಅನಿಸ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಹೊರಗಡೆ ಕೂರೋಣ ಅಂದ್ಬಿಟ್ಟು ಇಲ್ಲಿ ಬಂದು ಕೂತಿರೋದು. ಇಲ್ಲಿ ನಿದ್ದೆ ಬರ್ತಿದೆ, ಹಿಂಗೆ ಮಲ್ಕೊಳ್ಳ. ಇಲ್ಲೊಂದು ಸ್ಟೇಜ್ ಥರ ಇದೆ, ಅರಿಶಿನ ಕುಂಕುಮ ಎಲ್ಲ ಕೊಡ್ತಾರಲ್ಲ ಅಲ್ಲಿ, ಆ ಥರ. ಅದಕ್ಕೆ ಇಲ್ಲೇ ನಿದ್ದೆ ಮಾಡೋಣ ಅಂತ. ಬಂದೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅದಕ್ಕೆ ಆಫ್ ಸಾಸಾಂಕು ನಿಂಗ ಚೆನ್ನಾಗಿ ಕರಿಯೋದು ಸಾಸಾಂಕು, ಎಲ್ಲದನ್ನ ಸಾಸಾಂಕ ಅಂತ. ಯಾವಾಗ ಚೆನ್ನಾಗಿ ಕರಿಯೋದು ಇವಾಗೆಲ್ಲ. ಈ ಚೌಟ್ರಿ ನೇಮ್ ಏನು ಗೊತ್ತಾ? A&A ಕನ್ವೆನ್ಷನ್ ಹಾಲ್ ಅಂತ ಹೇಳಿ ಇಲ್ಲಿದೆ ನೋಡಿ. ಓಕೆ, ಅದು ಇಲ್ಲೊಂದು ಏನದು ಲೀಫ್, ಅದು ಲೀಫಲ್ಲಿ ಒಂದು ಟ್ರೀ, ಅದರಿಂದ ಅದು ಸರಿಯಾಗಿ ಕಾಣಿಸ್ತಿಲ್ಲ. A&A ಮೇಲ್ಕೋಟೆ ಬರುತ್ತಲ್ಲ, ಮೇಲ್ಕೋಟೆ ಮೇನ್ ರೋಡ್ ಅಲ್ಲಿ ಇರೋದು ಇದು ಚೌಟ್ರಿ. ದೊಡ್ಡದಾಗಿದೆ, ಆ ಕಡೆ ಎಲ್ಲ ದೊಡ್ಡದಿದೆ. ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ, ಕಾಣಿಸ್ತಿದೆಯಾ? ದೊಡ್ಡ ಚೌಟ್ರಿ ಇಲ್ಲೆಲ್ಲ ಅಲ್ಲಿ ತನಕನೂ ಇದೆ, ತುಂಬ ದೊಡ್ಡದಾಗಿದೆ. ಹಾಗೆ ಬಂದು ಇದು ಕೂಡ ದೊಡ್ಡದಾಗಿದೆ. ಇದು ಗಣೇಶ ಇಷ್ಟ ಆಯಿತು. ಫುಲ್ಲು ಒಳಗಡೆ ದೊಡ್ಡದಾಗಿ ಇದೆ ಹಾಲಲ್ಲಿ. ಓಕೆ, ಇಲ್ಲೇನು ನೋಡ್ತಿದ್ದೀರಾ? ಅಜ್ಜಿದಿರು ಮೊಮ್ಮಕ್ಕಳಿಗೆ ಊಟ ಮಾಡಿಸೋ ರೀತಿ ಇದು. ಫುಲ್ಲು ಮಕ್ಕಳೆಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಫುಲ್ಲು ಓಡಾಡಿಸಿದ್ದು. ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಚೆನ್ನಾಗಿತ್ತು. 2 ಮಕ್ಕಳು, ಒಂದು ಹುಡುಗ ಒಂದು ಹುಡುಗಿ, ಕ್ಯೂಟಾಗಿತ್ತು. ಅವರು ಸುಮಾರು ಹೊತ್ತು ಪಾಪ ಇದು ಊಟ ಮಾಡಿಸ್ತಾಯಿದ್ರು. ತಿನ್ನಲ್ಲ ಮಕ್ಕಳು, ಒಂದು ತುತ್ತು ತಿಂತವೆ, ಒಂದು ತುತ್ತು ಎಲ್ಲೆಲ್ಲೋ ಓಡಾಡ್ತವೆ. ಅದಕ್ಕೆ ನಾನು ಅದನ್ನ ಸ್ಪೀಡಲ್ಲಿ ಇಟ್ಟಿದ್ದಿಲ್ಲ, ಅಂದರೆ ಇನ್ನೂ ತುಂಬ ಲೆಂತಿ ಆಗಿಬಿಡುತ್ತೆ ಅಂಥೇಳಿ. ಓಕೆ, ಇಲ್ಲಿ ಎಲ್ಲ ಫಂಕ್ಷನ್ನೇ ಮುಗ್ದೇ ಹೋಯ್ತು. ಲಾಸ್ಟಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಿದ್ದಾರೆ. ಹಾಗೆ ಇನ್ನೊಂದು ಸೈಡು ಮಂಟಪ ಏನು ಹಾಕಿದ್ರು, ಈ ದಾರೆಗೆಲ್ಲ ಇವಾಗ ಸೈಡಲ್ಲಿ ಅಂದರೆ ಮಧ್ಯದಲ್ಲಿ ಮಂಟಪ ಎಲ್ಲ ಹಾಕ್ತಾರೆ. ಅಲ್ಲಿ ಎಲ್ಲ ಆಗಲೇ ಬಿಚ್ಚೇ ಬಿಟ್ಟಿದ್ದಾರೆ. ಬಿಚ್ಚಿ ಎಲ್ಲ ರಿಮೂವ್ ಮಾಡಿ ಎತ್ಕೊಂಡು ಹೋಗ್ತಾಯಿದ್ರು. ಏಕೆಂದರೆ ನಾವು ಅಲ್ಲೇ ಕೂತ್ಕೊಂಡಿದ್ವಲ್ಲ, ಅದಕ್ಕೆ ಅದನ್ನೆಲ್ಲ ನೋಡ್ತಾ ಕೂತಿದ್ವಿ. ಹಾಗೆ ನಮ್ಮ ಸ್ವೀಟಿ ಮತ್ತು ಮೈನವ್ರ ಅಕ್ಕನ ಮಗಳು ಎಲ್ಲರೂ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದರು. ಅದು ಡ್ರೆಸ್ ಏನಂದರೆ ಇರಿಟೇಟ್ ಆದಂಗೆ ಆಗ್ತಿರುತ್ತೆ ಡ್ರೆಸ್ಗಳು, ಫುಲ್ಲು ಗ್ರ್ಯಾಂಡ್ ಡ್ರೆಸ್ಗಳು ಆ ಥರ ಎಲ್ಲ ಆಗ್ತಾಯಿರುತ್ತೆ. ಅದಕ್ಕೆ ಸ್ವೀಟಿ ಮತ್ತು ಅವಳಿಬ್ಬರು ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬಂದರು. ಹಾಂ, ಮದುವೆ ಇನ್ನೇನು ಅವಳು ಹೇಳಿದ್ದು ಕರೆಕ್ಟ್, ಮದುವೆ ಮುಗ್ದೋಯ್ತು. ಈಗ ಮತ್ತೆ ರೆಡಿ ಅಲ್ವಾ? ತಕ್ಕ ಅಂತ ಕಿತ್ತಾಕ್ಬಿಡ್ತಾರೆ. ಪೊಲಿಟಿಷಿಯನ್ಸ್ ಎಲ್ಲ ಬರ್ತಾರೆ. ಈ ಅಪ್ಪ ಅಮ್ಮ ಎಡಿಟ್ ಮಾಡ್ತಾರೆ ಅಂದ್ಬಿಟ್ಟು ಇತ್ತೀಚೆಗೆ ಫೇಮಸ್ ಆಗ್ಬಿಟ್ಟು ಗೊತ್ತಾ? ನಾರಾಯಣ ಫೋಟೋ ಬರ್ತಿದೆ, ಕಮಲ ನಾ ಯಾರ್ದು ಹಂಗೆ ಹಾಕಲ್ಲ. ಒಬ್ರದ್ದು ಹಾಕಿದ್ರೆ ಎಲ್ಲಾರ್ದು ಹಾಕ್ಬೇಕು, ಅದಕ್ಕೆ ಯಾರ್ದು ಹಾಕೋದು ಬೇಡ. ಸಾಕು.
ಅಲ್ಲಲ್ಲ, ಈಗ ಇವನ್ ಬರ್ಡೇದು ಹಾಕಿದ್ರೆ ನಿನ್ ಬರ್ಡೇದು ನಿನ್ ಬರ್ಡೇದು ಹಾಕ್ಬೇಕು, ಆವಾಗ ಕೌಶಿ ಬರ್ಡೇದು ಹಾಕ್ಬೇಕು, ಅವಳ ಬರ್ಡೇದು ಹಾಕ್ಬೇಕು. ಅದಕ್ಕೆ ಯಾರ ಬರ್ಡೇದು ಹಾಕ್ಬಾರ್ದು. ಅರ್ಥ ಆಯ್ತಾ? ವಿಡಿಯೋ ಮಾಡ್ಬಿಟ್ಟು ಟೆನ್ಷನ್ ತಗೋಬೇಡ, ಹಾಕಿ ಹಾಕ್ಬಿಟ್ಟು ವಿಡಿಯೋದಲ್ಲಿ ಹಾಕ್ಬೇಕಷ್ಟೇ, ಜೋರಾಗಲ್ಲ. ಏನು ಹಾಕಲ್ಲಕ್ಕ ನಡ್ಲ. ಮತ್ತೆ ವಿಡಿಯೋ ಮಾಡ್ತೀರಾ? ನೀವು ಮಾತಾಡಿದ ವಿಡಿಯೋ ಮಾಡಿದೆ. ಮಾತಾಡಿದ್ದೆ ನೀವು ಬರ್ಡೇ ಅಂತ ಆಯಿತು. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಹಾಂ, ಹ್ಯಾಪಿ ಬರ್ಡೇ ಕಣ. ಹಾಂ, ಹ್ಯಾಪಿ ಬರ್ಡೇ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಹಾಂ, ಬಂದು ಓಕೆ, ಮದುವೆ ಎಲ್ಲ ಮುಗೀತು. ಹಾಗೆ ಮಂಡ್ಯದಲ್ಲಿ ಬಸ್ ಹತ್ತಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಆವಾಗ ಕಲಾಸಿಪಾಳ್ಯ ಮೂವಿ ರಿಲೀಸ್ ಆಗಿ ತುಂಬ ದಿನ ಆಗಿತ್ತು. ಹಾಗೆ ಆ ಪೋಸ್ಟರ್ ಹಂಗೆ ಇತ್ತು, ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ನಾವು ನವೀನನ ಜೊತೆ ಕಾರಲ್ಲಿ ಬರಬೇಕಿತ್ತು. ಯಾಕೆ ಬಸ್ಸಲ್ಲಿ ಬರ್ತಿದ್ದೀವಿ ಅಂದರೆ ಅವ್ರ ಪ್ಲ್ಯಾನು ಚೇಂಜ್ ಆಯಿತು. ಅಂದರೆ ಮದುವೆ ಇದ್ದಿದ್ದು ಗುರುವಾರ, ಶುಕ್ರವಾರ ನವೀನನಿಗೆ ಸ್ವಲ್ಪ ಒಂದು ಫಂಕ್ಷನ್ ಇತ್ತಂತೆ, ಬೀಗ್ ರೂಟ್ ಆಯ್ತಂತೆ. ಅದಕ್ಕೆ ಅವನು ಬೀಗ್ ರೂಟಾಗಿ ಹೋಗಬೇಕು. ಮತ್ತು ನಾನು ಇವಾಗ ಬೆಂಗಳೂರಿಗೆ ಬಂದರೆ ಮತ್ತೆ ನಾನು ನಾಳೆಗೆ ಬೀಗ್ ರೂಟಾಗಿ ಬರಬೇಕು ಊರಿಗೆ, ಅಂದರೆ ಮಳವಳ್ಳಿಗೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡಲಿ, ಬರಲಾ ಬೇಡವಾ ಅಂದರೆ ಬೆಂಗಳೂರಿಗೆ ಬರಲಾ ಅಥವಾ ಇಲ್ಲೇ ಮಳವಳ್ಳಿಲಿ ಉಳ್ಕೊಳ್ಳಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ. ಅವಾಗ ಟೈಮ್ ಎಷ್ಟಾಗಿತ್ತು ಗೊತ್ತಾ? 3 ಗಂಟೆ ಆಗಿತ್ತು. ಸರಿ ಹೇಳು, ನಿನ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಹೇಳು, ನನಗೇನಿಲ್ಲ, ಬಸ್ಸಲ್ಲಿ ಹೋಗೋಕ್ಕೂ ನಾನು ರೆಡಿ ಇದ್ದೀನಿ, ಆ ಥರ ಎಲ್ಲ ಏನಿಲ್ಲ ಅಂತ ಅಂದೆ. ಸರಿ ಆಯಿತು ಅರೇಕಂಟಿ, ಆಯ್ತು, ಈಗ ನೀನು ಬಸ್ಸಲ್ಲಿ ಹೋಗು, ನಾನು ಒಟ್ಟಿಗೆ ನಾಳೆ ಬೀಗ್ ರೂಟ ಮುಗಿಸ್ಕೊಂಡು ನಾಳೆನೇ ಬರ್ತೀನಿ ಅಂತ ಅಂದ. ಸರಿ ಆಯಿತು ಬಿಡು, ಹೊರಡ್ತೀನಿ ಅಂದ್ಬಿಟ್ಟು ಆಮೇಲೆ ಅವನೇ ಕರ್ಕೊಂಡು ಬಂದುಬಿಟ್ಟು ಡ್ರಾಪ್ ಮಾಡ್ದೆ ಬಸ್ ಸ್ಟ್ಯಾಂಡಿಗೆ. ಆಮೇಲೆ ನಾನು ಮತ್ತು ಕೌಶಿ ಇಬ್ಬರೂ ಬಸ್ ಹತ್ಕೊಂಡು ಹೊರಟ್ವಿ. ಆವತ್ತು ಏನೋ ಫ್ರೈಡೇ ರಜಾ ಇತ್ತು. ಫ್ರೈಡೇ ರಜಾ ಮತ್ತು ಸ್ಯಾಟರ್ಡೇನೂ ರಜಾ, ಸಂಡೇ ರಜಾ, 3 ದಿನ ರಜೆ ಇರೋದ್ರಿಂದ ಬೆಂಗಳೂರಿಗೆ ಬಂದಮೇಲೆ ನಮಗೆ ಫುಲ್ ಟ್ರಾಫಿಕ್ ಆಯಿತು. ಇಲ್ಲೇನಂದರೆ ನಾವು ಬೆಂಗಳೂರು ಇನ್ನೂ ಕೆಂಗೇರಿ ಎಂಟ್ರಿ ಆಗಿರಲಿಲ್ಲ, ಆವಾಗಲೇ ಫುಲ್ಲು ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತು ಒಂದಷ್ಟು ಕಡೆ. ಕೆಂಗೇರಿಗೆ ಬಂದಮೇಲೆ ಅಲ್ಲಿ ಮಳೆ ಇರಲಿಲ್ಲ, ಕೆಂಗೇರಿಯಿಂದ ಹಿಂದೆ ಮಳೆ ಇತ್ತು, ಕೆಂಗೇರಿಗೆ ಬಂದಮೇಲೆ ಮಳೆನೇ ಇರಲಿಲ್ಲ. ನಾವು ಅಂದ್ಕೊಳ್ತಿದ್ವಿ, ಇವಾಗ ಏನು ಮಾಡೋದು, ಮಳೆ ಬರ್ತಿದೆಯಲ್ಲ ಅಂಥೇಳಿ. ಅಲ್ಲಿ ನೋಡಿದ್ರೆ ಮಳೆನೇ ಇರಲಿಲ್ಲ. ಓಕೆ, ಕೆಂಗೇರಿಯಲ್ಲಿ ಇಳಿದು ನಾವು ನೈಸ್ ರೋಡ್ ಬಸ್ ಸಿಗುತ್ತೆ ಆ ಟೈಮಿಂಗೆ, ಅದಕ್ಕೆ ನಾವು ನೈಸ್ ರೋಡ್ ಬಸ್ ಹತ್ಬಿಟ್ವಿ. ಫುಲ್ಲು ರಶ್ಶು ನೈಸ್ ರೋಡ್ ಬಸ್ಸು. ಯಾಕೆ ಅಂದರೆ ಅದೇ ಲಾಸ್ಟ್ ಬಸ್ಸು, ಅದರಿಂದ ಫುಲ್ಲು ರಶ್ ಆಗಿಬಿಡ್ತು. ಓಕೆ, ನಾವು ಬಂದ್ವಿ, ಕೋನಪ್ಪ ನಗರ ಬಂದು ಸಿಗಾಕೊಂಡ್ವಿ. ಹೇಗೆ ಅಂದರೆ ಫ್ಲೈವರ್ ಮೇಲಿದೆ ಬಸ್ಸು, ಈ ಕಡೆಗೂ ಹೋಗೋಕ್ಕಾಗ್ತಿಲ್ಲ, ಆ ಕಡೆಗೂ ಕೂಡ ಹೋಗೋಕ್ಕಾಗ್ತಿಲ್ಲ, ಆ ಥರ ಮೇಲೆ ನಿಂತಿದೆ. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಯಾಕೆಂದರೆ ನಾನು ಮೊದಲೇ ಹೇಳಿದೆ, 3 ಡೇಸ್ ರಜೆ ಇರೋದ್ರಿಂದ ಚೆನ್ನೈ ಕಡೆಗೆ ತುಂಬ ವೆಹಿಕಲ್ ಹೋಗ್ತಾಯಿತ್ತು. ತಮಿಳ್ನಾಡು, ಚೆನ್ನೈ ಈ ಕಡೆ ಅಂದರೆ ಹತ್ತಿಬೆಲೆ ಕಡೆಗೆ ತುಂಬ ಬಸ್ಗಳು ಅಂದರೆ 3 ಡೇಸ್ ರಜೆ ಇರೋದರಿಂದ ವೆಹಿಕಲ್ಗಳು ತುಂಬ ಜಾಸ್ತಿ ಆಗಿದೆ. ಅಂದರೆ ಬಸ್ಗಿಂತ ಕಾರು, 2 ವೀಲರು ಈ ಥರದ್ದೇ ಜಾಸ್ತಿ ಇತ್ತು. ಆಮೇಲೆ ಡ್ರೈವರು ಹೆಂಗೋ ಮಾಡಿ ಏನಂದರೆ ಹೊಸೂರು ಮೇನ್ ರೋಡಿಗೆ ಬಂದು ಅಲ್ಲಿಂದ ಎಲ್ಲೋ ಒಳಗಡೆ ಹೋದ್ರು. ಕೋನಪ್ಪ ನಗರ ಬರುತ್ತೆ ನೋಡಿ, ಅಲ್ಲೇ ಸ್ವಲ್ಪ ಒಳಗಡೆಗೆ ಹೋಗಿ ಅಲ್ಲಿಂದ ಎಲ್ಲೆಲ್ಲೋ ನಮಗೆ ಇದು ಹೊಸ ರೂಟು, ಅಲ್ಲಿಂದ ಎಲ್ಲೆಲ್ಲೋ ಸುತ್ತಾಡಿಕೊಂಡು ಇವರು ಎಲ್ಲಿಗೆ ಬಂದರು ಗೊತ್ತಾ? ಎಲೆಕ್ಟ್ರಾನಿಕ್ ಸಿಟಿಗೆ ಬಂದರು. ನಾವು ಇದು ಎಲ್ಲೆಲ್ಲೋ ಬರ್ತಿದೆಯಲ್ಲ ಬಸ್ಸು ಅಂತ ಅಂದಿದ್ದಕ್ಕೆ ಅವರು ಎಲೆಕ್ಟ್ರಾನಿಕ್ ಸಿಟಿಗೆ ಕರ್ಕೊಂಡು ಹೋಗ್ತೀವಿ ಅಂತಂದರು. ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತಲ್ವ, ಅದರಿಂದ
ಆಮೇಲೆ ನೋಡಿದ್ರೆ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟ್ಯಾಂಡಿಗೆ ಕರ್ಕೊಬಂದು ನಿಲ್ಲಿಸಿದ್ರು. ಓಕೆ, ನನಗಂತೂ ಖುಷಿ ಆಯಿತು. ಯಾಕೆಂದರೆ ಈಗ ಮತ್ತೆ ನಾನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಸ್ ಹತ್ತಿದ್ರೆ ಅಲ್ಲಿಂದನೂ ಫುಲ್ಲು ಟ್ರಾಫಿಕ್ಕೆ. ನಾನು ಮನೆಗೆ ಹೋಗೋದ್ರೊಳಗಡೆ ಬಸ್ಸೆಲ್ಲ ಆಗಿದ್ದಿದ್ರೆ 8 ಗಂಟೆ ಮೇಲೆ, 8 ಗಂಟೆ 9 ಗಂಟೆನೇ ಆಗೋಯ್ತಾಯಿತ್ತು. ಆದರೆ ಅವರು ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟ್ಯಾಂಡ್ ಒಳಗಡೆ ತಂದುಬಿಟ್ಟಿರೋದ್ರಿಂದ ನಮಗೆ ಇವಾಗ ಮೆಟ್ರೋದಲ್ಲಿ ಹೋಗೋದಕ್ಕೆ ಈಸಿ ಆಯಿತು. ಕೌಶಿ ಇದೆ ಬೆಸ್ಟು ಬಾ, ಹೆಂಗಿದ್ರು ಖುಷಿನೇ ಆಯಿತು ಒಂದು ರೀತಿ. ಮೆಟ್ರೋದಲ್ಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಇದು ಇನ್ಫೋಸಿಸ್ ಹತ್ರ ಬರುತ್ತಿದ್ದು ಮೆಟ್ರೋ. ಅಲ್ಲಿ ಹೆಂಗಿದೆ ಅಂದರೆ ಮೆಟ್ರೋ ಅನ್ನೋದಕ್ಕಿಂತ ಕ್ಲೀನಿಂಗ್ ಹೆಂಗಿದೆ ಅಂದರೆ ಫುಲ್ಲು ನೀಟು. ಅಂದರೆ ಬೇರೆ ಮೆಟ್ರೋ ಸ್ಟೇಷನ್ ನೋಡೋದಕ್ಕೂ ಯಾವುದದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಅಲ್ಲಿ ನೋಡೋದಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ. ಏನು ಇಷ್ಟೊಂದು ಕ್ಲೀನಾಗಿದೆ ಅಂತೆಲ್ಲ ಹೇಳ್ತಾ ಇದೆ. ಹಾಗೇ ಇನ್ನೊಂದೇನೆಂದರೆ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾರೆ ನೋಡಿ, ಅವರೆಲ್ಲ ಮೆಟ್ರೋ ಸ್ಟೇಷನ್ ಒಳಗಡೆನೇ ಡೈರೆಕ್ಟಾಗಿ ಬರೋ ಥರ ಎಲ್ಲ ಮಾಡಿ ಇನ್ಫೋಸಿಸ್ನವ್ರು ಕೆಲಸ ಮಾಡ್ತಾರೆ ನೋಡಿ, ಅವರೆಲ್ಲ ಕೆಳಗಡೆ ಇಳಿಯೋಂಗೆ ಇಲ್ಲ. ಅಲ್ಲಿಂದನೇ ಒಂದು ರೂಟ್ ಇದೆ, ಅಲ್ಲಿಂದನೇ ಅವರು ಹೋಗ್ಬೋದು ಇನ್ಫೋಸಿಸ್ಗೆ, ಮತ್ತು ಅಲ್ಲಿಂದನೇ ಬರ್ಬೋದು, ಆ ಥರ ಇದೆ. ಆಮೇಲೆ ನೀಟ್ ಅಂದರೆ ನೀಟು, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರು. ಅದನ್ನು ನೋಡಿ ನನಗಂತೂ ಖುಷಿ ಆಯಿತು. ಇವಾಗ ನಾವು ತುಂಬ ಮೆಟ್ರೋ ಸ್ಟೇಷನ್ಗಳು ನೋಡ್ತಾ ಇರ್ತೀವಲ್ವ, ಅಲ್ಲಿ ಈ ಥರ ಇಲ್ಲ. ಇದಂತೂ ಸ್ವಲ್ಪ ನನಗೆ ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಹೋಗ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಒಬ್ಬರು ಲೇಡಿ ಬರ್ತಿದ್ದಾರೆ ನೋಡಿ, ಅದು ಇನ್ಫೋಸಿಸ್ನವ್ರು ಕೆಲಸ ಮಾಡೋ ಅಂಥ ಪ್ಲೇಸ್. ಅಲ್ಲಿಂದ ಒಳಗಡೆ ಹೋಗ್ತಾರೆ, ಅದೇ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅಲ್ಲಿಂದ ಹೋಗ್ಬೋದು. ಅಲ್ಲಿಂದನೇ ಬರ್ತಾರೆ, ಅಲ್ಲಿಂದನೇ ಹೋಗ್ತಾರೆ. ಆದರೆ ನೀಟಾಗಿತ್ತು, ನನಗಂತೂ ಖುಷಿ ಆಯಿತು. ಆಮೇಲೆ ಇಲ್ಲಿಂದ ನಾನು 10 ರೂಪಾಯಿ ಅಂದ್ಕೊಂಡೆ ನಮ್ಮ ಮನೆ ಹತ್ರ. ಆಮೇಲೆ ಇಲ್ಲಿಂದ 20 ರೂಪಾಯಿ ತೊಗೊಂಡ್ರು. ಮತ್ತು ನಾವು ಇಲ್ಲಿಂದ ಮೆಟ್ರೋ ಹತ್ಕೊಂಡು ನಮ್ಮ ಮನೆ ಹತ್ರ ಬಂದ್ವಿ. ಅಲ್ಲೂ ಫುಲ್ಲು ಟ್ರಾಫಿಕ್ಕು. ಆವಾಗ ಕೌಶಿ ನಾವಿಬ್ಬರು ಮಾತಾಡ್ಕೊತಾ ಇದ್ವಿ, ಅಮ್ಮ ನಾವು ಬಸ್ಸಲ್ಲಿ ಬಂದಿದ್ರೆ ನೋಡಮ್ಮ ಹೆಂಗೆ ಜನ, ಎಷ್ಟು ವೆಹಿಕಲ್ಗಳು ಎಷ್ಟು ನಿಂತಿದೆ ಅಂತ. ಹಾಗೆ ಅಲ್ಲಿ ನೋಡಿಬಿಟ್ಟು ಹಾಗೆ ಈ ಕಡೆಗೆ ನೋಡಿದ್ವಿ, ಗಣೇಶನ ದೇವಸ್ಥಾನ ಓಪನ್ ಇತ್ತು. ನಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಹೊರಟ್ವಿ. ಅಲ್ಲೂ ಕೂಡ ಮಳೆ ಬಿದ್ದಿದೆ ಅನಿಸುತ್ತೆ, ಅಲ್ಲೆಲ್ಲ ನೋಡ್ತಿರ್ಬೋದು, ಮಳೆ ಎಲ್ಲ ಬಿದ್ದಿತ್ತು. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿ ಇದ್ದ ಪೂಜಾರಿನ ಕೇಳಿದೆ ಒಂದು ವೀಡಿಯೋ ಮಾಡ್ಕೊಳ್ಳ ಅಂತ. ಏಕೆಂದರೆ ಒಂದೊಂದು ದೇವಸ್ಥಾನದಲ್ಲಿ ಪರ್ಮಿಷನ್ ಕೊಡೋಲ್ಲ, ಮಾಡ್ಕೊಳ್ಳಿ ಅಂತಂದರು. ಆಮೇಲೆ ಒಂದು ವೀಡಿಯೋ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಓಕೆ, ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀವಿ. ಬಾಯ್.